ಅಯ್ಯೋ ಸುಮ್ನಿರು ಸುಮ್ನಿರು ಕವಿತಾ. ಅಕ್ಕ ಸುಮ್ಕಿರು. ಅವ್ರ ಮನೆ ಸಮಸ್ಯೆ ಅವ್ರು ಸರಿ ಮಾಡ್ಕತ್ತಾರ, ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿ? ಸುಮ್ಕಿರು ಕವಿತಾ, ನೀನ್ ತಲೆಗೆಡ್ಸ್ಕೊಬೇಡ. ಹಂಗಲ್ಲ ಕಣವ, ಪಾಪ ಸೋಮೇನು ನಾನು ಅಕ್ಕ ತಂಗಿಯರ್ಗಿಂತ ಹೆಚ್ಚಾಗಿದ್ದು. ಅಂಥದ್ರಲ್ಲಿ ನಮ್ಮ ಮಧ್ಯದಲ್ಲೇ ಉಳಿತು ನಿಂಡಂತ ಬುದ್ಧಿ ಕಲ್ತವ್ರಲ್ಲಿ ಇವರು ಅಂತ ಬೇಜಾರಾಯ್ತದೆ. ನಮ್ಮ ಇಟ್ಟರ್ಗೊಂದು ಸ್ವಲ್ಪನೂ ಬುದ್ಧಿನೇ ಇಲ್ಲ. ಈಗ ಇವಳು ಸೋಮೆ ಏನು ಅನ್ಕೊಳಕಿಲ್ಲ, ಏನು ಅನ್ಕೊಳಕಿಲ್ಲ ಹೇಳಿ ನೀವೇ. ನೋಡು ಮದ್ವೆಲಿ ಚಾಡಿ ಹಾಕೊಂಡು ಕರ್ಕೊಂಬಂದ್ಲು ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಳಕಿಲ್ವಾ? ಇವರು ಈ ಥರ ಮಾಡ್ಬಿಟ್ರಲ್ಲ. ಪಾಪ ಅತ್ತೆ ದುಡ್ಡಿದ್ರೆ ಅವರು ನಮಗೆ ಒಡವೆ ಮಾಡಿಸ್ಕೊಡ್ದಾನೆ ಇರ್ತಿದ್ರ. ಅದು ಇದು ಅಂತ ಖರ್ಚು ಪರ್ಚು ಅಂದ್ಕೊಂಡು ನಮ್ಮ ಮದುವೆ ಸೋಮೇನ ಮದುವೆ ಎಲ್ಲ ಮದುವೆ ಖರ್ಚಾಕ ಮದುವೆ ಮಾಡ್ಕೊಂಡವ್ರೆ. ಇವ್ರಿಗೆ ಅರ್ಥನೇ ಆಯ್ಕಿಲ್ವಲ್ಲ. ಅವ್ವ ಅಪ್ಪನ ಅರ್ಥ ಮಾಡ್ಕೊಳ್ದಾರೆ ಹಿಂಗೆ ಆಡ್ತಾರಲ್ಲ ಅಂತ ಬೇಜಾರಾಯ್ತದೆ ಕಣವ. ಸೋಮೆ ಏನು ಅನ್ಕೊಂಡ್ಲು ಅಂತ ಅದು ಬೇರೆ ಬೇಜಾರು ನನಗೆ. ಏನು ಅನ್ಕೊಂಡಿಲ್ಲ, ಅವಳೆ ಫೋನ್ ಮಾಡಿದ್ಲವ್ವ. ಹಿಂಗೆ ಆಯ್ತು ಕಣವ ಅಂತ ಅಂದ್ಲು. ನಾನು ಬೋದೆ ಬೀಗ್ಲೆ ಹೆಣ್ಣಕ ಕೊಟ್ಟು ಹೋಗ್ಬೇಕು ಅಲ್ವಾ ನೀನು? ಹಿಂಗ ನೀನು ಬುದ್ಧಿ ಕಲಿಯೋದು ನೀನು. ಮನೇಲಿ ಇಲ್ದ ಹೋದ್ರೆ ಆಗ್ಲೇ ರಾಮಾಯಣ ಎಲ್ಲ ಸೃಷ್ಟಿ ಮಾಡ್ಕೊತೀರಿಯಲ್ಲ. ಒಡವೆ ಹಾಕೊಂಡು ನೀನು ಹೋದ್ಮೇಲೆ ಬೀಗ್ಲೆ ಸಾವ್ಕ ಕೊಡ್ಬೇಕಾಗಿತ್ತು. ಕೊಟ್ಬಿಟ್ಟು ಅವ ಎಲ್ಲರೂ ಹೋಗಂಗಿದ್ರೆ ನೀನು ಹಾಕೊಂಡು ಹೋಗು ಅಂತ ಅನ್ಬೋದಾಗಿತ್ತು ನೀನು. ನೀನು ಯಾಕೆ ಬೀಗ್ಲೆಸ್ ತಗೊಂಡು ಹೋದೆ? ನಿಂದು ತಪ್ಪೆ ನಿಂದು ಅಂತ ಬೋದೆ ಕಣವ ನಾನು. ನಿಜವಾಗ್ಲೂ ಸುಳ್ಳು ಹೇಳಕ್ಕಿಲ್ಲ ನಾನು. ಅಯ್ಯೋವ ಪಾಪ ಯಾವಾಗ ಕೊಟ್ಟುಟ್ಟೋಯ್ತಿದ್ಲು ಕಣವ, ಇಲ್ದವ್ದು ಹೇಳ್ಬಾರ್ದು. ಯಾವಾಗ ಕೊಟ್ಟುಟ್ಟೋಯ್ತಿದ್ಲು ಒಡವೆ ಬೀಗ್ಲೆಸ್ ಎಲ್ಲನೂ ಕೊಟ್ಬಿಟ್ಟೆ ಹೋಯ್ತಿದ್ದು. ಅವಳು ಬೀಗ್ಲೆಸ್ ನಂತವೇ ಇರ್ತಿದ್ದು. ಆಳದ ಒಡವೆ ಹಾಕ್ಸ್ಕೊಳಕ್ಕೆ ಅಂದ್ಬಿಟ್ಟು ಇಸ್ಕೊಂಡ್ಲು. ಅವಳು ಎನಟಿ ಬೇಗಳಿಗೆ ಮಿಸ್ಸಾಗ ಹಾಕೊಂಡು ಹೊಂಟೋಗಳು ಅಷ್ಟೇ. ನಮ್ಗೇನು ಗೊತ್ತು ಅವತ್ತೇ ಇವರು ಕಾರ್ ನೋಡಿ ಮದುವೆ ಕರ್ಕೊ ಹೋಯ್ತಾರೆ ಅಂದ್ಬಿಟ್ಟು. ಇವರು ಸುಮ್ಮನಿದ್ರು ಹಂಗೇನೆಲ್ಲ ಇತ್ತಿತ್ತಿಲ್ಲ, ಸುಮ್ಮನೆ ಇದ್ರು. ಚೆನ್ನಾಗಿ ಮಾತಾಡ್ಕೊಂಡು ನಿಂತಿದ್ದೋ. ಊಟಕ್ಕೆ ಹೋಗೋದ ತಡು ಮುಯ್ಯಾಕ್ಬಿಟ್ಟು ಅಂದ್ಕೊಂಡು ರಿಸೆಪ್ಷನ್ಗೆ ಓದೋ ಲೇಟಾಗಿ ಓದೋಲ್ಲ. ರಿಸೆಪ್ಷನ್ ನಡೀತಿತ್ತು. ಊಟ ಮಾಡಿಸ್ಕೊಂಡು ಮುಯ್ಯಾಕ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋದ ಅನ್ಕೊಂಡು ನಿಂತಿದ್ದೋ. ಅಷ್ಟೊತ್ತಿಗೆ ನಮ್ಮ ದೊಡ್ಡ ಬಾವ ಅವ್ನು ಬಂದ್ಬಿಟ್ಟ. ಅಯ್ಯೋ ಬಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟ. ಮೊದಲೇ ನಮ್ಮ ಅತ್ತೆ ಅವ್ನ ಕಂಡ್ರೆ ಆಯ್ಕಿಲ್ವಲ್ಲ. ಅಣ್ಣ ತಮ್ಮದು ಚೆನ್ನಾಗವ್ರೆ ಒಟ್ಟಿಗೆ ಅವ್ರೆ ಅಂದ್ಕೊಂಡು ಹೊಟ್ಟೆವ್ರಿ ಅವ್ನಿಗೆ ಕರುಬ್ಲ. ಅವ್ರ ಮನೆಯವ್ರಿಗೂ ನಮಗೂ ಆಯ್ಕಿಲ್ವಲ್ಲ. ಅವನು ಪಿಟ್ಟಿಂಗ್ ಇಟ್ಬಿಟ್ಟು ಹಂಗೆ ಇವ್ರಿಗೆ ಮುನ್ಸ್ಕೆಡ್ಸ್ಬಿಟ್ಟ. ನೀನು ಇಂಜಿನಿಯರ್ ಆದ್ರೆ ತಾನು ಏನು ಪ್ರಯತ್ನ? ನಾನು ರೈತ ಆದ್ರೂ ನಾನು ಎಡ್ತಿ ಹೆಂಗೆ ಕರ್ಕೊಬಂದಿದ್ದಾನು? ಮೈ ತುಂಬ ಒಡವೆ ಹಾಕ್ಸ್ಕೊಂಡು ಕರ್ಕೊಬಂದೀವ್ನಿ. ನೀನು ನೋಡಿದ್ರೆ ಹಿಂಗೆ ಬಿಕಾರಿ ಹಿಂಗೆ ಕರ್ಕೊಬಂದಿದ್ಯಲ್ಲ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟ. ಇವರು ಅದನ್ನೇ ಮುನ್ಸ್ಕಚ್ಕೊಬಿಟ್ರು. ಇವರು ನಾನು ಹಂಗಂದೆ ರೀ ಮಾತಾಡೋರು ಸಾವಿರ ಮಾತಾಡ್ಕೊತಾರೆ, ಅವಕ್ಕೆಲ್ಲ ನಾವು ತಲೆಗೆಡ್ಸ್ಕೊಬೇಡೋದು ಸುಮ್ಮನಿರಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇವರು. ಊಟನೂ ಉಣ್ಣಕ್ಬಿಟ್ಟಿರಿ, ಇಲ್ಲೂ ನಾಷ್ಟನೂ ಮಾಡಕ್ಬಿಟ್ಟಿದ್ದೀರ ಮನೇಲಿ. ನಡಿ ಮದುವೆಗೆ ಹೋಯ್ತೀವಲ್ಲ ಅಲ್ಲೇ ಮಾಡೋಕ್ಕಾಯ್ತದೆ ನಡಿ ಅಂದ್ಕೊಂಡು ಕರ್ಕೊಂಡ್ರೆ ಅಲ್ಲೂ ಏನೂ ತಿನ್ನಕ್ಕೆ ಬಿಡ್ನಿಲ್ಲ. ನಡಿ ಹೋಗೋದ ಅನ್ಕೊ ಬಂದ ತಕ್ಷಣವ ಸೋಮೇನುವೆ ಅತ್ತೆನೂ ಮಾತಾಡ್ತಾ ಕುಂತಿದ್ರು. ಏತು ಅತ್ತೆ ಜೊತೆ ಜಗಳಕ್ಕೆ ಬಿದ್ದುಬಿಟ್ರು. ಅಯ್ಯೋ ನನಗೆ ಅತ್ತೆ ಏನು ಅನ್ಕೋತೋ ಸೋಮೆ ಏನು ಅನ್ಕೋತೋ ಅಂತ ಒಸಿ ಬೇಜಾರಾಗಲಿಲ್ಲ ಕಣವ. ಅಷ್ಟೊಂದು ಬೇಜಾರಾಯಿತು. ಅಯ್ಯೋ ಅವಳು ನೋಡ್ರಿ ಅಲ್ಲಿ ಕೊರಕ್ತಾ ಕೂತವಳು, ನೀನು ನೋಡ್ರಿ ಇಲ್ಲಿ ಕೊರಕ್ತಾ ಕುಂತಿದ್ದಿ. ಸುಮ್ಮನಿರವ. ಅವಳುವೆ ಒಸಿ ಬೇಜಾರು ಮಾಡ್ಕೊಂಡಿರ ಕಣವ. ಅಯ್ಯೋ ನಾನು ಹಾಳಾದ ಮುಂದೆ ಯಾಕಾರ ಕೀ ಕೊಡ್ದಂಗೆ ಹೋದ್ನೋ ಅನ್ಕೊಂಡು ಒಸಿ ಬೇಜಾರು ಮಾಡ್ಕೊಂಡಿರ. ನಾನು ಬೋದೆ ಅಂಥದ್ದೇನಿತ್ತು ನೀನು ಕೊಟ್ಬಿಟ್ಟು ಹೋಗುವ ಏನು ಕಳ್ಳಿ ಆಗಿದ್ಲ ಅವಳು ಹಂಗೆ ಹಿಂಗೆ ಅಂತ ಮಾತಾಡಿದೆ. ಬೇಜಾರು ಮಾಡ್ಕೊತಿದ್ಲು. ಅಲ್ಲ ಕಣವ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಾವಿಬ್ರು ಒಂದು ಹೊಟ್ಟೆಲಿ ಹುಟ್ಟಿನಂದ್ರು ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿವಿ. ನೀನು ನನ್ನ ಬಗ್ಗೆ ಹಿಂಗೆ ಮಾತಾಡ್ತೀಯಲ್ಲವ ಅಂತ ಬೇಜಾರೇ ತಿಳ್ಕೊಬಿಟ್ಲು. ಜಾರ್ಕಕ್ಕ ಸರಿ ಬಿಡು ನೀನುವೆ. ಅಲ್ಲ ಕನಕ ನೀನೇ ಕಗನ್ನಕ್ಕೆ ಹೋಗಿದ್ದೆ ಪಾಪ. ಅವಳೇನು ಮಾಡಾಳಕ್ಕ? ಅವಳೇನು ಮಾಡಾಳು? ಸರಿ ಬಿಡು ನೀನುವೆ. ಹಂಗೆಲ್ಲ ಇದು ಮಾಡ್ಬೇಡ ಕನಕ ಪಾಪ. ಅವೇನು ಅಂತೆ ಬುದ್ಧಿ ಕಲ್ತೆ ಇಲ್ಲ. ಅಯ್ಯೋ ಸಿಕ್ಕ ಸುಮ್ಮನಿರು ಕವಿತಾ, ಬೇಜಾರು ಮಾಡ್ಕೋಬೇಡ. ಅದಕ್ಕೆ ಸರಿ ಆಯ್ತದೆ. ಇನ್ನೇನು ಮಾಡಿಯೇ? ಒಂದು 4 ದಿವಸ ಪಾಪಕ್ಕಂಗೆ ಆಡ್ತಾನೆ. ಅಯ್ಯೋ ನಮ್ಮ ಅದಕ್ಕೆತ ದುಡ್ಡಿದ್ರೆ ಮಗ ಮಾಡಿಸ್ಕೊಟ್ಟೆ ಬಿಟ್ಬಿಡೋದು. ನಾನು ಹೇಳೋದು ಮಗ ಒಂದು ಸೆಟ್ಟು ಒಡವೆ ಮಾಡ್ಸೋದೆ ಮನೇಲಿ ಅವೇ ಸೋಮೆನವು ಅಂತ ಏನು ನಿನ್ನವ ಅಲ್ಲ ಅಂತ ಹೇಳಿದಲ್ಲ. ನೀನು ಕೊಡಕ್ಕಿಲ್ವೇ ಎಲ್ಗೋದ್ರೂ ನಾನಂತವೇ ಬೀಡಸಿರೋದು. ಏನಪ್ಪ ಇವು ಅವತ್ತು ಮಿಸ್ಸಾಗಿ ಎನಟಿ ಬೇಗಳಿಗೆ ಹಾಕ ಹೊಂಟೋಗಳೆ. ಅಯ್ಯೋ ಏನು ಮನೇಲಿ ಜಗಳ ಬರಲಿ ಅಂತಾನೆ ಏನತ್ತು. ನಾನು ನಿಜವಾಗ್ಲೂ ಒಸಿ ಬೇಜಾರಾಗಿಲ್ಲ. ಅಯ್ಯೋ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಾಳೆ ಕನಕ. ಊಟನೂ ಉಂಡಂಗೆ ಬಸ್ರಿ ಹೆಂಗ್ಸು ನೀನು. ಊಟ ಮಾಡ್ಕೊಂಡು ನೆಮ್ಮದಿಗಿರು ನೀನು. ಏನೇನು ಯಾರು ನಿನ್ನ ದೂರ ಮಾಡಿಲ್ಲ. ಇವ್ನು 4 ದಿವಸ ಕಾಪಕ್ಕಂಗೆ ಆಡ್ತಾನೆ. ಅದೇ ಸರಿ ಆಯ್ತದೆ, ತಲೆಗೆಡ್ಸ್ಕೊಬೇಡ ಸುಮ್ಕಿರು. ಈಗ ನಿನ್ನ ಕಾಡ ಕರ್ಕೊಂಡು ಹೋಗ್ಬಿಟ್ಟಿದಾರ. ನಿಮ್ಮ ಅಪ್ಪನ ಮನೆಗೆ ತಾನು ನೀನಿರೋದು. ಸುಮ್ಮನಿರವ. ಅಯ್ಯೋ ಒಸಿ ಬೇಜಾರಾಗಿಲ್ಲ ನನಗಂತೂ ಕಣವ. ಪಪ್ಪ ಕವಿ ಇವಳು ಸೋಮೇನು ಅನ್ಕೊಂಡ್ಲು, ಮಾವೇನು ಅನ್ಕೋತು, ಅತ್ತೇನು ಅನ್ಕೋತು ಅನ್ಕೊಂಡು ನನಗೆ ಒಸಿ ಯತ್ನೆ ಆಗಿಲ್ಲ. ಅದೇ ಎಲ್ಲಿ ಇವಳು ಹೇಳ್ಕೊಟ್ಬಿಟ್ಲು ಚಾಡಿಯ ಅಂತ ಏನ್ಕೊಬಿಟ್ಟಿದಾರೇನೋ ಅಂತವ. ದೇವ್ರು ನನಗೆ ನಾನು ಹೇಳ್ಕೊಟ್ಟಿಲ್ಲ. ನಿನ್ನ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಕವಿತಾ, ನೀನು ಹೇಳ್ಬೇಕಾ ಬಾಯ್ಬಿಟ್ಟು. ಸರಿ ಬಿಡು. ಏನಂಗ ನಮಗೆ ನಿನ್ನ ಬಗ್ಗೆ ಏನು ಎಂತ ಗೊತ್ತಿಲ್ವಾ? ಚಾಡಿ ಹೇಳೋರು ಯಾರು, ಹೇಳ್ದೋರು ಯಾರು ನಮ್ಗೆ ಗೊತ್ತಿಲ್ವ ಹೇಳು. ಸುಮ್ಕಿರು. ಅದ್ಯಾಕೆ ನಿನ್ನ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಸುಮ್ಕಿರು, ಬೇಜಾರು ಮಾಡ್ಕೋಬೇಡ. ಅಲ್ಲಿಗೆ ಇಡ್ಸ್ಕೊಳಕ್ಕೆ ಹೋಗ್ಬೇಡ. ಸುಮ್ಮನಿರು ನೀನು. ಅಯ್ಯೋ ಏನೋ ಕಾಣಕ ನಾವು ದೇವ್ರದಿಂದ ಏನೋ ಒಂದು ಒಳ್ಳೇದೊಂದು ಆಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಇವ್ರಿಗೆ ಒಳ್ಳೆ ಬುದ್ಧಿ ಬಂದು ತಿರ್ಗ ಮನೆಗೆ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು. ಏನನ್ಬಿಟ್ಟೋದ? ಅಯ್ಯೋ ಜಾರ್ಕಕ್ಕ ಸುಮ್ಮನಿರು. ಬಂದ್ರೆ ನಮಗೆ ಇವಳು ಫೋನ್ ಮಾಡಿದ್ಲು. ಎಲ್ಲರೂ ಕೂಡ್ರತ ನಿನ್ಸ್ಬಿಟ್ಟು ಫ್ರೆಂಡ್ ಮನೆಗೆ ಓಡ್ಬತ್ತೀನಿ ಅನ್ಕೊಂಡು ಹೋದಂತ ಎಲ್ಲೋ ಕೇಳ್ಕೊಬರಕ್ಕೇನೆ ಇರೋಕ್ಕೆ.
ಕೇ ಬರೋದಕ್ಕೆ ಇವಳು ಫೋನ್ ಮಾಡೋದು ಕೂಡ್ರತ ನಿಂತೀನಿ ಕಣ ರೋಡ್ ಸೈಡಲ್ಲಿ ನಿಲ್ಸ್ಬಿಟ್ಟೋಗಾರೆ ಈ ಥರ ಕಣವ ಅಂತ ಹೇಳಿದ್ಲ ಜೀವ ನನಗೆ ಗಾರ್ ಆದಂಗೆ ಆಗ್ಬಿಡ್ತು ಎತ್ತಿ ಕುಕ್ಕುರಿಸ್ದಂಗೆ ಆಯಿತು ಫೋನ್ ಬಂದ ತಕ್ಷಣ ಕನಕ ಓಸಿ ಎದಕ್ಕಾಗ್ಲಿಲ್ಲ ಎಲ್ಲಿ ಜಗಳಾಡ್ಕ ಬಂದ್ಬಿಟ್ಲು ಏನೋ ಅನ್ಕೊಂಡು ಇವಳ ಮೇಲೆ ಎದಕ್ಕಾದಂಗೆ ಆಯ್ತು ನಮಗೆ ಸುಮ್ಮನಿರಕ್ಕ ಅವ್ರು ಯಾಕೆ ಜಗಳಾಡೋರು ಯಾಕೆ ಜಗಳಾಡೋರಕ್ಕ ಹೇಳ್ತೀರ ನೀನು ನಾಗಕ್ಕ ಅವ್ರ ಅಕ್ಕ ತಂಗಿಯರಿಗೆ ಹೆಚ್ಚಾಗಿ ಅವ್ರೆ ಸುಮ್ಮನಿರು ನಾನೇ ಅವಳಿಗೆ ಬೋದೆ ಹಿಂಗೆ ಕೊಡ್ತಾನೆ ಬಿಟ್ಟು ಹಿಂಗೆ ಹೋಗಿ ಹಿಂಗೆ ಮನೇಲಿ ರಗಳೆ ರಾಮಾಯಣ ಮಾಡ್ಕೊಂಡಲ್ಲವ ನೀನು ಸರಿಯಾ ನೀನು ಅವಳು ಜುಮ್ಕಿ ಇಸ್ಕೊಂಡು ನೀನು ಬೀರೊಳಗೆ ಕೇಕ್ ಹಾಕೊಳಕ್ಕೆ ಹೋಗಿದ್ದೆ ನೀನು ಹಾಕಬಿಟ್ಟು ಈಗ ನೀನು ಕೀ ತಕ ಹೊಂಟೋಗಿದ್ದಲ್ಲ ಎಲ್ಲರೂ ಹೋದ್ರೆ ಇರಲಿ ತಗೊಂಡ್ಬಿಟ್ಟು ಕೊಡ್ಬೇಕಲ್ವ ನೀನು ಹಿಂಗೆ ಬುದ್ಧಿ ಕಲಿಯೋದು ಅನ್ಕೊಂಡು ನಾನು ಬೋದೆ ಕಣವೆ ಬೋದಿದ್ಕೆ ನನಗೆ ಏನವ ಗೊತ್ತು ಇವತ್ತೇ ಹೋಯ್ತಾರೆ ಇವರು ಅಂತ ದೇವ್ರ ನನಗೆ ಗೊತ್ತಿಲ್ಲ ಕಣವ ಈ ಕೆಲಸ ಆಯ್ತದೆ ಅಂದಿದ್ರೆ ಒಡವೆ ಮಡ್ಬಿಟ್ಟೆ ನಾನೇ ಹೋಗೋನು ಸುಮಾರಾಗಿ ಮಾಂಗಲ ಚೈನ್ ಹಾಕಿತ್ತಿಲ್ವ ಜುಮ್ಕಿ ಹೆಂಗೆ ಸೊಲ ಇದ್ವಲ್ಲ ಹೆಂಗೆ ಸೊಲ ಇಕ್ಕಂಡೆ ಹೋಗೋನು ಅವಳಿಗೆ ಇಕ್ಕೊಡ ಒಡವೆ ಹಾಕೊಂಡು ಹೋಗು ಅಂತ ಅನ್ನೋನು ನಂದೇನು ಏನು ಗ್ರ್ಯಾಂಡಾಗೆ ಹೋಗ್ಬೇಕಂತ ಏನು ಇತ್ತಿಲ್ಲ ಅಂತ ಅಂದ್ಲು ಇನ್ನೇನು ಮಾಡಿ ಸುಮ್ಕಿರತ್ತಾಗೆ ಅಂದ್ಬಿಟ್ಟು ಅವಳನ್ನ ಸಮಾಧಾನ ಮಾಡಿದೆ ಆಗ ಹೋಗವ ನೋಡೋದ ಮಾತಾಡ್ಸ್ಕೊಂಡು ಬರೋಗವ ಕವಿತನ್ನ ಏನಂದಳು ಪಾಪ ಬೇಜಾರು ತಿಳ್ಕೊಬಿಟ್ಲೇನೋ ಅಂದ್ಕೊಂಡು ಹಂಗೆ ಹೇಳಿದ್ಲು ಕಣವ ಫೋನ್ ಬೇರೆ ಸ್ವಿಚ್ ಆಫ್ ಆಗಿರ್ತದಂತಲ್ಲ ಫೋನ್ ಮಾಡಿದ್ಲಂತೆ ಚಾರ್ಜೇ ಇಲ್ಲ ಕರೆಂಟ್ ಇತ್ತಿಲ್ವಲ್ಲ ಇಲ್ಲಿ ಪಂಪ್ ಸೆಟ್ ಲೈನ್ ಅಲ್ವಾ ಕರೆಂಟ್ ಇಲ್ಲ 12 ಗಂಟೆ ಮೇಲೆ ಬರ್ತದೆ ಹಾಕಬೇಕು ಚಾರ್ಜ್ಗೆ ಕೊಡವ ಕೊಡಬೇಕಾರೆ ಹಾಕ ಬರ್ತೀನಿ ಬೇಡಕದ್ ಬಿಡವ ಇನ್ನೇನು ಕರೆಂಟ್ ಬರೋಕ್ಕಾಗದಲ್ಲ ಪಾಪ ತಿಂದು ಏನು ತಿರ್ಗಾಡಿಯೇ ಅದಕ್ಕೆ ಸ್ವಿಚ್ ಆಫ್ ಆಗಿದ್ದದ ಅವಳೇನೋ ಬೇಜಾರು ಮಾಡ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಬಿಟ್ಟಾಳೆ ಅನ್ಕೊಂಡು ಅಯ್ಯೋ ಹೊಸಿ ಇದು ಮಾಡ್ಕೊಳ್ಳಿಲ್ಲ ಕಣವ ಅಕ್ಕ ಅಷ್ಟು ಚೆಂದಾಗಿದ್ದು ಅಕ್ಕ ತಂಗಿಯರ್ಗಿಂತ ಹೆಚ್ಚಾಗಿ ಹಿಂಗಾಗೋಯ್ತಲ್ಲ ಅಂದ್ಕೊಂಡು ಅವಳಿಗೆ ಮನ್ಸು ನೋವು ಮಾಡ್ಕೊಬಿಟ್ಟವಳೆ ಅಯ್ಯೋ ಅವಳು ಏನಕ್ಕ ಮಾಡೋಳು ಪಾಪ ಸುಮ್ಮನಿರಕ್ಕ ಇವು ನಮ್ಮ ಕವಿತನ ಗಂಡಂಗೆ ಬುದ್ಧಿ ಇಲ್ಲಕ್ಕ ಸುಮ್ಕಿರು ಹೇಳೋರು ಹೊಡೆದಳ್ಳಿ ಮನೇಲಿ ಅಣ್ಣ ತಮ್ಮಿದ್ರು ಚೆನ್ನಾಗವ್ರಲ್ಲ ವಾರವ್ರಿಗಿತ್ತು ಚೆನ್ನಾಗವ್ರಲ್ಲ ಅಂತ ಹೊಟ್ಟೆವ್ರಿಗೆ ಹೇಳ್ತಾರೆ ಕನಕ ಇದಕ್ಕೆ ಬುದ್ಧಿ ಬೇಡವಾ ಇವ್ರ ಗಂಡಂಗೆ ಹೇಳಿದ್ರೆ ಆಯಿತು ಹೋಗಪ್ಪ ನಾವು ಇದ್ದಂಗೆ ಇರ್ತೀವಿ ನಿಮ್ಗೇನು ಅಂತ ಅನ್ಕೊಂಡು ಸುಮ್ಮನೆ ಇರಬೇಕು ಯಾವನೋ ಒಬ್ಬ ಬೆಟ್ಟಕ್ಕೆ ಸೀರೆ ಉಡ್ಸ್ತಾನೆ ನಾವು ಉಡ್ಸೋಕ್ಕದ ಹಾಸ್ಕಿದ್ದಷ್ಟು ಕಾಲು ಚಾಚ್ಬೇಕು ಕನಕ ಏನು ತಿಳುವಳಿಕೆ ಕೈಬೇಕಾ ಸುಮ್ಕಿರತ್ತಾಗೆ ಆಗ ಕರ್ಕೊಬಂದು ಇರಲಿ ಹೊಸ ದಿವಸ ನಾನು ಮನೆ ಮಾಡ್ಬಿಟ್ಟು ಕರ್ಕೊಬೋಯ್ತೀನಿ ಅಂದರು ನಾವು ಬದಲು ಏನು ಮಾತಾಡಲಿಲ್ಲ ನಾ ಹಂಗೂ ಅಂದರು ಅಯ್ಯೋ ಸಣ್ಣ ಪುಟ್ಟ ಮಾತುಕತೆ ಮನೇಲಿ ಬರ್ತವೆ ಅದಕ್ಕೆ ನೀವು ಹಿಂಗೆ ಬಂದ್ರೆ ಸರಿಯಾ ಅಂತ ಈಗೇನಿದೆ ಇರ್ಸ್ಕೊಂಡಿರೋ ಕರ್ಕೊಂಡು ಹೋಗೋಣ ಅಂದರು ಆಗ ಏನಂದ್ಯಾಕ ಅಯ್ಯೋ ಆಗೇನನ್ನಂಗಿರೋದು ಬಿಟ್ಬಿಟ್ಟು ಹೋಗೋಣದಯ್ಯ ಇನ್ನು ಜಾಗಿಲಕ್ಕಂತ ಹೋಗಪ್ಪ ಅನ್ನಕ್ಕತ್ತದ ಹಂಗೆ ಹೊಸಿ ಎಲ್ಲ ಕನಕ ನಮಗೂ ತಲೆ ಕೆಟ್ಟೋದಂಗೆ ಆಗದೆ ನೆನ್ನೆಯಿಂದನೂ ನಾನೇ ಬರೋದು ಅಟ್ಟಿತಕ್ಕೆ ಅನ್ಕೊಂಡಿದ್ದೆ ಏನಾಯ್ತು ಏನು ಫೋನ್ಗೇನು ಮಾಡಿಲ್ಲ ಸೌಮ್ಯ ಅಂತವ ಅದೇ ಅವಳೇ ಫೋನ್ ಮಾಡಿ ಈ ಥರ ಅಂದಿದ್ದು ನನಗೇನು ಗೊತ್ತಿ ವಿಷಯ ಸರಿ ಯಾಕೆ ಫೋನ್ ಮಾಡೋದಂಗೆ ಅನ್ನಿ ಪಾಪ ಅವ್ರು ಚೆನ್ನಾಗಿರಲಿ ಅವ್ರು ಯಾವನ್ನ ಹೆಂಗಾರು ಇದು ಮಾಡ್ಕೊಳ್ಳಿ ಅಯ್ಯೋ ಒಂಚೂರು ಕಡ್ದುಕ ಸುಮ್ಕಿರು ಒಂಚೂರು ಒಂಥರ ಹಂಗೆ ಮುಂಗೋಪ ಆಗ್ಬಿಟ್ರೆ ಹೆಂಗಾಕ ಮಾಡೋದು ಅಯ್ಯೋ ಕಣವ ಏನು ಮಾಡೋದು ಪಪ್ಪನ ಮತ್ತಿಗೆ ಅಂತ ಹೊಸಿ ಬೇಜಾರಾಗಿರಕ್ಕಿಲ್ಲ ಪಪ್ಪ ಅಯ್ಯೋ ಅಮ್ಮತಾನೆ ಏನು ಮಾಡೋದು ಹಾಕಿದ್ದಾಗೆ ಹೋಗ್ ಮಗ ಹೋಗು ಊರ್ ಮುಂಚೆ ಕಾಪಿನಾರು ಕಾಯಿಸ್ಕೊಬರಗು ಏನು ಬೇಡಕ್ಕ ಸುಮ್ಕಿರವ ಕುತ್ಕೊಂಚು ಕಾಯಿಸ್ಕೊಬತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ